ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾಡ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 22. ಅಬ್ಬಗದಾರಗರ ಚೆನ್ನೆಮಣೆಯಾಟ. ಅಬ್ಬನಟ್ಕದಲ್ಲಿ ಮಾಯವಾದ ಮಾಯದ ಭಟ್ಟರು ಉರ್ಕಿದೊಟ್ಟರ ಮನೆಯ ಮುಂಬಾಗಿಲಲ್ಲಿ ಪ್ರತ್ಯಕ್ಷವಾದರು. ಮನೆಯ ಮುಂದೆ ಯಾರೂ ಇರಲಿಲ್ಲ. ಭಟ್ಟರು ಹಿಂಬದಿಯ ಹಟ್ಟಿಗೆ ಹೋದರು. ಅಲ್ಲಿ ಕಟ್ಟಿದ್ದ ಎಲ್ಲ ದನಕರುಗಳ ಹಗ್ಗ ತಪ್ಪಿಸಿಬಿಟ್ಟರು. ಹೊಲ ತುಂಬ ಬೆಳೆದು ತೆನೆ ತುಂಬಿ ಮಾಗಿದ್ದ ಪೈರು ತಿನ್ನಲು ಕಂಗಿಮಾರ ಬಾಕಿ ಮಾರಿಗಟ್ಟಿದರು. ಅರಮನೆಯ ಮುಂದೆ ಬಂದು, ಮನೆಯಲ್ಲಿ ಯಾರೂ ಇಲ್ಲವೇ? ದನಕರುಗಳೆಲ್ಲ ಹೊಲದಲ್ಲಿ ಬೆಳೆದ ಪೈರು ತಿಂದು ಒತ್ತರೆ ಮಾಡುತ್ತಿವೆ ಎಂದು ಭಟ್ಟರು ಗಟ್ಟಿಯಾಗಿ ಕರೆದು ಹೇಳಿದರು. ಭಟ್ಟರ ಧ್ವನಿ ಕೇಳಿದ ದಾರು ತ್ವರೆಯಾಗಿ ಹೊರಬಂದು ಬಾಕಿ ಮಾರಿಗೆ ಓಡಿದಳು. ದನಕರುಗಳನ್ನು ಅಟ್ಟಿದಳು. ದನಕರುಗಳು ಕಣ್ಣಿಗೆ ಕಂಡರೂ ಕೈಗೆ ಸಿಕ್ಕದಿರಲಿ. ನಾನು ಉರ್ಕಿದೊಟ್ಟು ಬಿಡುವವರೆಗೆ ದೂರ ದೂರ ಒರ್ಲಬಾರ ಕಾಡಿನೆಡೆಗೆ ಓಡಲಿ ಎಂದು ಭಟ್ಟರು ಶಾಪ ಕೊಟ್ಟರು. ದನಕರುಗಳ ಬೆನ್ನಟ್ಟಿ ದಾರು ಓಡಿದಳು. ದನಕರುಗಳು ಒರ್ಲಬಾರ ಕಾಡು ಮುಟ್ಟಿದವು. ಕಾಡೆಲ್ಲ ಓಡಿಸುತ್ತಿದ್ದವು. ದಾರು ಅವುಗಳನ್ನು ಹಿಡಿಯಲೆತ್ನಿಸಿದಳು. ವಿಫಲಳಾದಳು. ಓಡಿ ಓಡಿ ಬಸವಳಿದು ಮುಂಗಾಣದೆ ನಿಂತಳು. ಓಡುತ್ತಿದ್ದ ದನಕರುಗಳು ಕಡೆಗೆ ತಟ್ಟನೆ ನಿಂತವು. ದಾರು ಕೈಗೆ ಸಿಕ್ಕಿದವು. ಅವುಗಳ ನಟ್ಟಿಕೊಂಡು ಅವಳು ಉರ್ಕಿದೊಟ್ಟರ ಮನೆಯ ಹಟ್ಟಿಗೆ ಬಂದಳು. ಅವುಗಳನ್ನು ಕಟ್ಟಿದಳು. ದಾರು ಹಿಂಬಾಗಿಲಿಂದ ಒಳ ಬಂದಳು. ಒಳಗೆ ಸದ್ದಿಲ್ಲ. ಅಬ್ಬಗದಾರಗರನ್ನು ಕರೆದಳು. ಕರೆಗೆ ಓಗೊಡುವವರಿಲ್ಲ. ಮನೆಯೆಲ್ಲ ಮಸಣ ಮೌನವಾಗಿತ್ತು. ಅವಳು ಮಕ್ಕಳನ್ನು ಕರೆದು ಕೋಣೆ ಕೋಣೆಗೆ ಹೋಗಿ ಮೂಲೆ ಮೂಲೆ ಹುಡುಕಿದಳು. ಒಳಗೆಲ್ಲೂ ಮಕ್ಕಳಿಲ್ಲ. ಅವಳು ಭಯಪಟ್ಟಳು. ಅವಳ ಎದೆ ಬಡಿಯಿತು, ಮೈ ನಡುಗಿತು. ದಾರು ಚಾವಡಿಗೆ ಬಂದಳು. ಅಲ್ಲಿ ಬಿದ್ದ ಚೆನ್ನೆಮಣೆ, ಅಲ್ಲಲ್ಲಿ ಚೆಲ್ಲಿದ ಬೆಳ್ಳಿಕಾಯಿಗಳು, ರಕ್ತ ಸಿಕ್ತ ನೆಲ ಎಲ್ಲವನ್ನು ನೋಡಿ ತಲ್ಲಣಿಸಿದಳು. ಅಬ್ಬಗ ದಾರಗ ಎಂದು ಬೊಬ್ಬಿರಿದು ಕರೆದು ಮರುಗಿದಳು. ತಲೆ ಸುತ್ತಿತು. ದೊಪ್ಪನೆ ಬಿದ್ದಳು. ಸ್ಮೃತಿ ತಪ್ಪಿತು. ಕರೆ ಕೇಳಿ ನೆರೆಕರೆಯವರು ಅರಮನೆಯ ಅಂಗಳದಲ್ಲಿ ನೆರೆದರು. ದಾರುಗೆ ಶೈತ್ಯೋಪಚಾರ ಮಾಡಿದರು. ತುಸು ಹೊತ್ತಲ್ಲಿ ಸ್ಮೃತಿ ಬಂದು ಅವಳು ಮೆಲ್ಲನೆ ಎದ್ದಳು. ಮಕ್ಕಳಿಗೇನಾಯಿತು? ಎಲ್ಲಿ ಹೋದರು? ಮಾಡುವುದೇನು ಎಂದೊಂದು ಅರಿಯದೆ ಸುತ್ತಲೂ ನೋಡಿ ಅತ್ತಳು. ಕಾನಬೆಟ್ಟರಮನೆಗೆ ಆಳುಗಳೋಡಿ ಅಜ್ಜರೊಡಗೂಡಿ ಬಂದರು. ಎಲ್ಲರೂ ಸೇರಿ ಅಲ್ಲಲ್ಲಿ ಹುಡುಕಿದರು. ಅರಮನೆಯ ಮುಂದೆ ಭಟ್ಟರು ತಂಬೂರಿ ಮೀಟಿ ತಾಳ ಹಾಕಿದರು. ತಾಳಕ್ಕೆ ಸರಿಯಾಗಿ ಗೆಜ್ಜೆಯ ಕಾಲ ಹೆಜ್ಜೆ ಹಾಕಿ ಕುಣಿದರು. ಅಬ್ಬಗದಾರಗರು ಒಳಬಾಗಿಲ ಎಡಬಲದಲ್ಲಿ ನಿಂತು ಕುಣಿತದ ಅಂದ ಕಂಡು ಆನಂದ ಹೊಂದಿದರು. ಚಾವಡಿಗೆ ಮುಂದೆ ಬಂದರು. ಭಿಕ್ಷೆ ಬೇಡುವ ಬ್ರಾಹ್ಮಣನಿಗೆ ಇಲ್ಲಿ ಪಡಿಯಿಲ್ಲವೇ ಎಂದು ಭಟ್ಟರು ಕೇಳಿದರು. ಅಬ್ಬಗದಾರಗರಿಬ್ಬರು ಒಳನಡೆದು ಹರಿವಾಣದಲ್ಲಿ ಒಂದು ಸೇರಕ್ಕಿ, ತೆಂಗಿನಕಾಯಿ, ಜೋಡು ಸೌತೆಗಳನ್ನಿಟ್ಟು ಭಟ್ಟರನ್ನು ಚಾವಡಿಗೆ ಕರೆದು ಪಡಿಕೊಟ್ಟರು. ನೀವು ಸೊನ್ನೆಯ ಮಕ್ಕಳು. ಚೆನ್ನೆಯಾಟದಲ್ಲಿ ಅತಿ ಚತುರೆಯರೆಂದು ಕೇಳಿದ್ದೇನೆ. ನೀವು ಚೆನ್ನೆಯಾಡುವ ಚೆನ್ನ ನಾನು ನೋಡಬೇಕು. ಒಂದು ಆಟ ಆಡಿ ನೋಡೋಣ. ಕೊಟ್ಟ ಪಡೆಯನ್ನು ಜೋಳಿಗೆಗೆ ಹಾಕಿ ಭಟ್ಟರೆಂದರು. ನಮ್ಮ ಅಪ್ಪ ಅಮ್ಮ ಮದುವೆ ಮುಹೂರ್ತಕ್ಕೆ ಕರೆಯಲು ಹೊರ ಹೋಗಿದ್ದಾರೆ. ಚೆನ್ನೆಮಣೆಯನ್ನು ಕಲೆಂಬಿಯ ಒಳಗಿಟ್ಟು ಬೀಗ ಹಾಕಿ ಹೋಗಿದ್ದಾರೆ. ನಾವು ಆಡುವುದು ಹೇಗೆ? ಅವರು ಹೋಗುವ ಅವಸರದಲ್ಲಿ ಬೀಗ ಹಾಕಲು ಮರೆತಿದ್ದಾರೆ. ಬೀಗ ಹಾಕಲಿಲ್ಲ. ಬೀಗ ಹಾಕಿದ್ದಾರೆ. ನಾವು ನೋಡಿದ್ದೇವೆ. ಬೀಗ ತೆರೆದಿದೆ. ಈಗ ಹೋಗಿ ನೋಡಿ. ಅಬ್ಬಗದಾರಗ ಒಳಗೋಡಿದರು. ಕಲೆಂಬಿ ನೋಡಿದರು. ಬೀಗ ತೆಗೆದಿತ್ತು. ಬಾಗಿಲು ತೆರೆದರು. ಚಿನ್ನದ ಚೆನ್ನೆಮಣೆ, ಬೆಳ್ಳಿಯ ಕಾಯಿಗಳನ್ನು ಚಾವಡಿಗೆ ತಂದರು. ಬಾಜಿರದ ಹಲಗೆಯ ಮೇಲೆ ಎದುರು ಬದುರಾಗಿ ಕುಳಿತರು. ಮಣೆಯನ್ನು ಮುಂದಿಟ್ಟು 2 ಸಾಲಿನ 7 ಗುಳಿಗಳಲ್ಲಿ ಕಾಯಿ ಹರಡಿದರು. ನೀನು ಮೊದಲಾಟ ಆಡು ಎಂದು ಅಬ್ಬಗ ತಂಗಿಗೆಂದಳು. ಮೊದಲಾಟ ಮೊದಲಾಯಿತು. ಮಂದಗತಿಯಿಂದ ಮುಂದುವರಿದು ಮುಗಿಯಿತು. ದಾರಗ ಅಕ್ಕನನ್ನು ಸೋಲಿಸಿ ಪೊರಿ ಮಾಡಿದಳು. ತಂಗಿ ಕೈಯಿಂದ ಅಕ್ಕ ಪೊರಿ ತಿನ್ನುವುದೇ? ಇನ್ನೊಂದು ಆಟ ಆಡಿ, ಅದರಲ್ಲಾದರೂ ಅಬ್ಬಗ ಗೆಲ್ಲಬೇಕು ಎಂದು ಭಟ್ಟರು ಹುರಿದುಂಬಿಸಿದರು. ಚೆಲುವ ಚೆನ್ನೆಯರು ಅಮಿತೋತ್ಸಾಹಿತರಾಗಿ 2ನೆಯ ಆಟ ಆರಂಭಿಸಿದರು.
ಉಭಯರೂ ಗೆಲುವು ಬಯಸಿ ಚಳಕದಿಂದ ಕಾಯಿ ಚಲಿಸಿ ಅತ್ತ ಇತ್ತ ದೃಷ್ಟಿ ನಲಿಸಿ ನಿಲ್ಲಿಸಿ ವಯ್ಯಾರದಿಂದ ಆಡಿದರು. ದಾರಗಳ ತುಟಿಯಲ್ಲಿ ಗೆಲುವಿನ ನಲುಮೆಯ ನಸುನಗೆ ನರ್ತಿಸಿತು. ಅಕ್ಕನನ್ನು ಸೋಲಿಸಿ ಇನ್ನೊಂದು ಪೊರಿ ಮಾಡಿದಳು. ಅಬ್ಬಗಳ ಮನ ನೊಂದಿತು, ಮುಖ ಕಂದಿತು. ಮೂರನೆಯ ಆಟವನ್ನು ಗೆಲ್ಲಲೇಬೇಕೆಂಬ ಛಲ ಬಲವಾಯಿತು. ಯಮಳೆಯರು ಮುಕ್ತಾಯದ ಮೂರನೆಯ ಆಟಕ್ಕೆ ಮುಂದಾದರು. ನಾ ಗೆಲ್ಲುವೆ ಎಂದು ಛೇಡಿಸುವಂತೆ ಬಾರಿ ಬಾರಿಗೂ ಒಬ್ಬರೊಬ್ಬರ ಮುಖ ನೋಡಿ ನೋಡಿ ಆಡತೊಡಗಿದರು. ಭಟ್ಟರು ನೆಟ್ಟ ದೃಷ್ಟಿಯಿಂದ ನಿಟ್ಟಿಸುತ್ತಾ ಕುಳಿತರು. ಆಟ ಮುಂದರಿದಂತೆ ಅಬ್ಬಗ ಗೆಲ್ಲುವ ಭರವಸೆ ಮೆಲ್ಲ ಮೆಲ್ಲಗೆ ಹಿಂದಾಯಿತು. ಆಟ ಮುಗಿಯುತ್ತಾ ಬಂದಂತೆ ಅಬ್ಬಗಳ ಮೈ ನಡುಗಲಾರಂಭಿಸಿತು. ಸಿಟ್ಟು ಏರುತ್ತಾ ಹೋಯಿತು. ಆಟ ಮುಗಿಯಿತು. ದಾರಗ ಮೂರನೇ ಬಾರಿಯೂ ಅಕ್ಕನನ್ನು ಸೋಲಿಸಿ ಮತ್ತೊಂದು ಪೊರಿ ಮಾಡಿದಳು. ಅಕ್ಕ, 3 ಪೊರಿಯನ್ನು ಹೊಸ ಮಡಕೆಯಲ್ಲಿ ಜೋಕೆಯಾಗಿ ಹಾಕಿಡು. ಸದ್ಯದಲ್ಲೇ ಕೈ ಹಿಡಿದು ಬರುವ ನಿಮ್ಮ ಪುರುಷನಿಗೆ ಸಮ್ಮಾನ ಮಾಡಿರಿ, ಪೊರಿ ಬಡಿಸಿರಿ ಎಂದು ದಾರಗ ಹಂಗಿಸಿ ಚಾಳಿಸಿದಳು. ಸಿಟ್ಟಿನ ಕಿಡಿ ಸಿಡಿದು ಅಬ್ಬಗ ಕಿಡಿಕಿಡಿಯಾದಳು. ಕಣ್ಣು ಕೆಂಪಡರಿತು. ಹಲ್ಲು ಕಟಕಟ ಕಡಿದಳು. ಚೆನ್ನೆ ಮಣೆಯನ್ನೆತ್ತಿ ತಂಗಿಯ ನೆತ್ತಿಗೆ ಬೀಸಿ ಹೊಡೆದಳು. ಚೆನ್ನೆಯ ಕಾಯಿ ಚಾವಡಿಯೆಲ್ಲ ಚದುರಿತು. ಬಲವಾಗಿ ಬಿದ್ದ ಪೆಟ್ಟಿಂದ ದಾರಗಳ ನೆತ್ತಿ ಒಡೆಯಿತು. ರಕ್ತ ಚೆಮ್ಮಿತು. ತಟ್ಟನೆ ಬಲತಪ್ಪಿ ದೊಪ್ಪನೆ ನೆಲಕ್ಕೆ ಬಿದ್ದಳು. ನೆತ್ತರ ಮಡುವಲ್ಲಿ ಮಡಿದಳು. ಅಬ್ಬಗ, ಇದೇನು ಮಾಡಿದೆ? ಕೈ ಮೀರಿತು, ಕೆಲಸ ಕೆಟ್ಟಿತು, ಆಟದಲ್ಲಿ ಸೋತರೇನು? ಅಷ್ಟಕ್ಕೆ ಇಷ್ಟೊಂದು ಸಿಟ್ಟೆ? ಹಿಂದು ಮುಂದು ನೋಡದೆ ತಿಳಿಗೇಡಿಯಾಗಿ ತಂಗಿಯನ್ನು ಹೊಡೆದು ಕೊಂದೆಯಲ್ಲ, ಇನ್ನೇನು ಮಾಡುವೆ? ತಂದೆ ತಾಯಿ ಹಿಂದೆ ಬಂದಾಗ ಏನು ಹೇಳುವೆ? ನಿನ್ನ ಮುಖ ಹೇಗೆ ತೋರಿಸುವೆ? ನೋಡಿದವರು ಕೇಳಿದವರೆಲ್ಲ ತಂಗಿಯನ್ನು ಕೊಂದವಳೆಂದು ಹೇಳಿ ಹೀಯಾಳಿಸದಿರುವರೆ? ನೀನು ಬದುಕುವುದಕ್ಕಿಂತ ಬಾವಿಗಾದರೂ ಬಿದ್ದು ಸಾಯುವುದೇ ಲೇಸು. ಎಲ್ಲವನ್ನೂ ನಿಟ್ಟಿಸುತ್ತಾ ನಿಂತಿದ್ದ ಭಟ್ಟರು ನೋಡಿದರು. ಅಬ್ಬಗ ಬೆದರಿದಳು, ಬೆವರಿದಳು, ಮಮ್ಮಲ ಮರುಗಿದಳು, ಮುಂಗಾಣದೆ ಕಂಗೆಟ್ಟಳು. ತಂಗಿಯ ಕಳೇಬರದ ಮೇಲೆ ಬಿದ್ದು ತಬ್ಬಿ ಬೊಬ್ಬಿಟ್ಟು ಅತ್ತಳು. ದಾರಗ, ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ, ನಿನ್ನೊಂದಿಗೆ ನಾನೂ ಬರುವೆ ಎಂದು ಹೇಳುತ್ತಾ ಎದ್ದಳು. ಮನೆಯೊಳಗೆ ಹೋದಳು. ವೀಳ್ಯದೆಲೆಯೊಂದನ್ನು ತಂದಳು. ಮೂಗಿನ ಮೂಗುತಿ ತೆಗೆದಳು. ಮೂಗುತಿ ಹಿಡಿದು ಎಲೆಯ ಮೇಲೆ ಓಲೆ ಬರೆದಳು. ಅಂಗಳಕ್ಕಿಳಿದು ಬಾವಿಕಟ್ಟೆಗೆ ಬಂದಳು. ಓಲೆಯನ್ನು ಕಟ್ಟೆಯ ಕಲ್ಲ ಮೇಲಿಟ್ಟಳು. ಚಾವಡಿಗೆ ಹಿಂದೆ ಬಂದು ತಂಗಿಯ ಮೃತದೇಹವನ್ನು ಅಪ್ಪಿ ಆಲಂಗಿಸಿ ಅತ್ತಳು. ಮುಖಕ್ಕೆ ಮತ್ತೊಮ್ಮೆ ಮುತ್ತಿಟ್ಟಳು. ಅಬ್ಬಗ ಕೊನೆಗೆ ದಿಟ್ಟಮನ ಮಾಡಿದಳು. ಸೀರೆಯ ಸೆರಗನ್ನೆಳೆದು ಸೊಂಟಕ್ಕೆ ಸುತ್ತಿ ಬಿಗಿದಳು. ಬಗ್ಗಿ ತಂಗಿಯ ಹೆಣವನ್ನೆತ್ತಿ ಹೊತ್ತು ಅಂಗಳಕ್ಕಿಳಿದಳು. ಬಾವಿಕಟ್ಟೆಗೆ ತಂದು ಒತ್ತಡಮೆಯೇ ಬಾವಿಗೆ ಹಾಕಿದಳು. ಉತ್ತರ ಕ್ಷಣದಲ್ಲಿ ತಾನು ಬಾವಿಗೆ ಹಾರಿದಳು. ಭಟ್ಟರು ಉರ್ಕಿದೊಟ್ಟು ಬಿಟ್ಟು ಹೋದರು. ಅಜ್ಜರಿಗೆ ಬಾವಿಕಟ್ಟೆಯ ಕಲ್ಲ ಮೇಲಿದ್ದ ಓಲೆಯ ಎಲೆ ಸಿಕ್ಕಿತು. ಅವರು ಒಕ್ಕಣೆ ಓದಿದರು. ಅಜ್ಜ, ಅರಮನೆಯಲ್ಲಿರುವ ಬಂಗಾರದ ಜಳ್ಳ ತಂದು ಹೊಸ ಹೆಡಿಗೆ ಕಟ್ಟಿ ಈ ಬಾವಿಗಿಳಿಸಿರಿ. ನಮ್ಮ ಹೆಣ ಜೋಡು ಹಿಂಗಾರದ ಹಾಳೆಯಾಗಿ ತೇಲುವವು. ಮೇಲೆ ತೆಗೆದಾಗ ಮೃತದೇಹಗಳಾಗಿ ತೋರುವವು. ನಮ್ಮನ್ನು ಮೀಯಿಸಿ ಮಸಣದ ಹೊಲದಲ್ಲಿ ದಹನ ಮಾಡಿ. ನಮ್ಮನ್ನು ಬ್ರಹ್ಮ ಕೊಟ್ಟು ಬ್ರಹ್ಮನೇ ಕರೆಸಿದ. ಓಲೆಯ ಒಕ್ಕಣೆಯಂತೆ ಹೊಸ ಹೆಡಿಗೆ ಕಟ್ಟಿ ಬಂಗಾರದ ಜಳ್ಳ ಬಾವಿಗಿಳಿಸಿದರು. ತೇಲಿದ ಹಿಂಗಾರದ ಹಾಳೆಗಳೆರಡನ್ನು ಮೇಲೆತ್ತಿ ತೆಗೆದರು. ಅವು ಅಬ್ಬಗ ದಾರಗರ ಮೃತದೇಹಗಳಾಗಿ ತೋರಿದವು. ಮಕ್ಕಳ ಕಳೇಬರಗಳನ್ನು ಒಳತಂದು ಚಾವಡಿಯಲ್ಲಿ ಮಲಗಿಸಿದರು. ಸೊನ್ನೆ ಮಾರ್ಲರು ಮುಹೂರ್ತದ ಕರೆ ಮುಗಿಸಿ ಮರಳುವಾಗ ತಿರುಗಿ ಅಬ್ಬನಟ್ಕದ ಗೋಳಿಕಟ್ಟೆಯ ಬಳಿ ಬಂದರು. ಆಗಲೂ ಅದೇ ಭಟ್ಟರು ಕಟ್ಟೆಯಲ್ಲಿ ಕುಳಿತಿರುವುದನ್ನು ಕಂಡು ಅಚ್ಚರಿಪಟ್ಟರು. ಭಟ್ಟರ ಸನಿಹಕ್ಕೆ ಬಂದರು. ಭಟ್ಟರು ಚಿಂತಾಕ್ರಾಂತರಾಗಿ ನಿರ್ವಿಣ್ಣರಾಗಿ ಮುಖವೆತ್ತಿ ಕಂಬನಿ ದುಂಬಿ ಸೊನ್ನೆ ಮಾರ್ಲರನ್ನು ನೋಡಿದರು. ಭಟ್ಟರೇ, ಉರ್ಕಿದೊಟ್ಟಿಗೆ ಹೋದಿರಾ? ಮಕ್ಕಳನ್ನು ಕಂಡಿರಾ? ಹೇಗಿದ್ದಾರೆ? ಏನು ಮಾಡುತ್ತಿದ್ದಾರೆ? ಸೊನ್ನೆ ಮಾರ್ಲರು ಆತುರ ಕಾತರರಾಗಿ ಕೇಳಿದರು. ಹೌದು, ಉರ್ಕಿದೊಟ್ಟಿಗೆ ಹೋದೆ. ಮಕ್ಕಳು ಸೇರಕ್ಕಿ, ತೆಂಗಿನಕಾಯಿ, ಈ 2 ಸೌತೆ ಪಡಿ ಇತ್ತರು. ಮತ್ತೆ ಅಯ್ಯೋ, ಏನು ಹೇಳಲಿ, ಹೇಗೆ ಹೇಳಲಿ? ಭಟ್ಟರು ಮೌನಿಯಾಗಿ ಮುಖ ತಗ್ಗಿಸಿದರು. ಸೊನ್ನೆ ಮಾರ್ಲರು ಭಟ್ಟರ ಮಾತು ಕೇಳಿ ಅತಿ ಭೀತಿ ಭ್ರಾಂತರಾದರು. ಭಟ್ಟರೇ, ಏನಾಯಿತು, ಏನಾಯಿತು ಹೇಳಿ ಎಂದು ಕೇಳಿದರು. ಮಕ್ಕಳು ಬಾವಿಗೆ ಬಿದ್ದು ಸತ್ತರಂತೆ. ಉರ್ಕಿದೊಟ್ಟಲ್ಲಿ ಬೊಬ್ಬೆ ಕೇಳುತ್ತಿದೆ ಎಂದು ಹೇಳಿ ಭಟ್ಟರು ಮಾಯವಾದರು.
ಭಟ್ಟರು ಮಾಯದ ಬ್ರಾಹ್ಮಣರೆಂದು ಸೊನ್ನೆ ಮಾರ್ಲರಿಗೆ ಅರಿವಾಯಿತು. ಹಾ, ಉರಿ ಬ್ರಹ್ಮ, ಕೆಟ್ಟೆವು ಕೆಟ್ಟೆವು. ಮಾತಿಗೆ ತಪ್ಪಿದ ನಮ್ಮನ್ನು ಎಚ್ಚರಿಸಿದರೂ ನಾವು ಮತಿಗೆಟ್ಟೆವು. ನಮ್ಮ ಇಷ್ಟ ಸಲ್ಲಿಸಿ ಸುಖ ಸಂತಸ ಕೊಟ್ಟು ಕಾಪಾಡಿದ ಕರುಣಾಳು, ನಮ್ಮನ್ನು ಕೈಬಿಟ್ಟೆಯ, ನಮಗಿನ್ನೇನು ಗತಿ? ಹಾ ಎಂದು ಅಳುತ್ತಾ ಗೋಳಾಡುತ್ತಾ ಉರ್ಕಿದೊಟ್ಟಿಗೆ ಧಾವಿಸಿದರು. ಅರಮನೆಯ ಅಂಗಳದಲ್ಲಿ ಸೇರಿದ್ದ ಕೆದಿಂಜೆ ನಂದಳಿಕೆಯ ಜನ ಮಡಿದ ಮಕ್ಕಳಿಗೆ ಕಂಬನಿಯ ಕಾಣಿಕೆ ಅರ್ಪಿಸುತ್ತಿದ್ದರು. ಸೊನ್ನೆ ಮಾರ್ಲರು ಜನ ಪ್ರವಾಹವನ್ನೊತ್ತರಿಸಿ ಚಾವಡಿ ಹತ್ತಿ ಅಬ್ಬಗ ದಾರಗ ಎಂದು ಬೊಬ್ಬಿಡುತ್ತಾ ಮಕ್ಕಳ ಕಳೆ ಬರಗಳ ಹತ್ತಿರ ಬಂದು ಸ್ಮೃತಿ ತಪ್ಪಿ ಬಿದ್ದರು. ಪ್ರಜ್ಞೆ ಬಂದೊಡನೆ ಮಕ್ಕಳ ಮೃತದೇಹಗಳನ್ನು ಅಪ್ಪಿ ಮುತ್ತಿಟ್ಟು ಮತ್ತೆ ಮತ್ತೆ ಅತ್ತರು. ಅಜ್ಜರು ಜೋಡು ಮಾವಿನ ಮರ ಕಡಿಸಿ ಮತ್ತಾವಿನ ಮಸಣದಲ್ಲಿ ಜೋಡು ಕಾಷ್ಟ ಹೊಡಿಸಿದರು. ನೆರೆದ ಹೆಂಗಸರು ಸೇರಿ ಅರಸಿನ ನೀರಲ್ಲಿ ಶವದ್ವಯಗಳನ್ನು ಮೇಯಿಸಿದರು. ಸೊನ್ನೆ ಮಾರ್ಲರು ಬಾಯಿಗೆ ತುಳಸಿ ನೀರು ಕೊಟ್ಟರು. ಶೋಕಾಕುಲಿತ ಜನಪ್ರವಾಹದೊಂದಿಗೆ ಶವಗಳನ್ನು ಎತ್ತಿ ಹೊತ್ತು ಮತ್ತಾವಿಗೆ ಕೊಂಡೊಯ್ದರು. ಕಡೇರಿ ಕಾರ್ಕಳಕ್ಕೆ ಮದುವೆಗೆ ಹೋಗುವ ದಿಬ್ಬಣ ಮತ್ತಾವಿನ ಮಸಣಕ್ಕೆ ಕೊಂಡೊಯ್ಯುವಂತಾಯಿತು ಎಂದು ಕೆದಿಂಜೆ ನಂದಳಿಕೆಯ ಜನ ಮನನೊಂದು ಅಂದರು. ಉಭಯ ಶವಗಳನ್ನು ಹೂಡಿದ ಕಾಷ್ಟಗಳಲ್ಲಿಟ್ಟರು. ಗುರುಮಾರ್ಲ ಬಾಷ್ಪಾಂಜಲಿ ಅರ್ಪಿಸುತ್ತಾ ಜ್ವಾಲಾ ಹೃದಯನಾಗಿ ಕಾಷ್ಟಕ್ಕೆ ಬೆಂಕಿ ಕೊಟ್ಟ. ಬೆಂಕಿ ಹಿಡಿದುರಿಯತೊಡಗಿದೊಡನೆ ಶವದ್ವಯಗಳು ಬಂಗಾರದ ಜೋಡು ದುಂಬಿಗಳಾಗಿ ಮೇಲೇರಿ ಹಾರಿ ಮಾಯವಾದವು. ಕೂಡಿದ ಜನ ನೋಡಿ ಬೆರಗಾದರು. ನಂದಳಿಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕ ನಿವಾಸ ಬಲ್ಲೇಶ್ವರ. ಮುಂದೆ ದೂಪೆ ಬಾಕಿಮಾರು. ಅಂದು ಬಾಕಿಮಾರಲ್ಲಿ ಮತ್ತು ಸುತ್ತಮುತ್ತಲೆಲ್ಲ ಊರ ಜನ ಮುತ್ತಿದ್ದಾರೆ. ದೇವಸ್ಥಾನಕ್ಕೆ ನಿತ್ಯ ನೀರೊಯ್ಯುವ ಮಡದಿಯನ್ನು ಬೆತ್ತ ಹಿಡಿದು ಬೆಂಬತ್ತಿ ಬಿಟ್ಟು ಹೋಗು, ಇಲ್ಲವಾದರೆ ಬೆನ್ನ ಚರ್ಮ ಸುಲಿಯುವೆ ಎಂದು ಅರಚುತ್ತಾ ಅರ್ಚಕರು ಅಟ್ಟಿಸಿಕೊಂಡು ಹೋಗುತ್ತಿದ್ದಾರೆ. ಮೈಮೇಲೆ ಆವೇಶ ಬಂದು ನಡು ನಡುಗಿ ಕೇಕೆ ಹಾಕುತ್ತಾ ಕುಣಿದು ಅವಳು ಓಡುತ್ತಿದ್ದಾಳೆ. ನೆರೆದ ಜನ ಬೆರಗುವಟ್ಟು ಗುಜುಗುಜು ಮಾತಾಡುತ್ತಾ ಸೋಜಿಗ ನೋಡುತ್ತಿದ್ದಾರೆ. ಗಿಡ ಬಳ್ಳಿಗಳಲ್ಲಿ ಕುಸುಮಗಳು ಬಾಯ್ಬಿಟ್ಟವು. ಹಕ್ಕಿಗಳು ಅಕ್ಕಪಕ್ಕದ ಮರದ ರೆಂಬೆಗಳಲ್ಲಿ ಕುಳಿತು ಇಣುಕಿ ಇಣುಕಿ ನೋಡಿ ಚಿಲಿಪಿಲಿ ಗುಟ್ಟುತ್ತಾ ಹಾರಾಡಿದವು. ಕುಳಿರ್ಗಾಳಿ ಸುಳಿಸುಳಿದು ಇದರ ಗುಟ್ಟನ್ನರಿಯಲಾರದೆ ನಿಟ್ಟುಸಿರು ಬಿಡುವಂತೆ ಬೀಸಿತು. ಮೂಡಣ ಬಾನ ಮೇಲೇರಿ ಬಾಲಭಾಸ್ಕರನು ಸಹಸ್ರ ಕಿರಣಗಳನ್ನು ತೂರಿ ಈ ಚೋದ್ಯವೇನೆಂದು ನೋಡಿದ. ಮಡದಿಗೆ ಹಿಡಿದ ನಡುಕದಾವೇಶವನ್ನು ಭಟ್ಟರು ಬಿಡಿಸಲಾರದೆ ಕಂಗೆಟ್ಟರು. ಜನರು ಹೆಸರಾಂತ ಮಂತ್ರವಾದಿಯನ್ನು ಕರೆಸಿದರು. ಮಂತ್ರವಾದಿ ಪ್ರಶ್ನೆ ನೋಡಿ ಗುಣಿಸಿ ಎಣಿಸಿದ. ಪೀಡಿಸುವ ಜಕಣಿಗಳನ್ನು ಬಲಿ ಮಂತ್ರ ಮಾಡಿ ಬಿಡಿಸುವೆನೆಂದ. ಮಂತ್ರವಾದಿ ಬಲಿ ಕೊಡಲು ಸಕಲ ಸನ್ನಾಹ ಸಮನಿಸಿದ. ಮಿಂದು ಮಡಿಯುಟ್ಟು ಬಂದು ಜಕಣಿಗಳನ್ನು ಬಿಡಿಸಲೆಳಸಿ ಕುಳಿತ. ಉಚ್ಚ ಸ್ವರದಲ್ಲಿ ಮಂತ್ರಗಳನ್ನು ಉಚ್ಚರಿಸಿದ. ಒಡನೆ ಮಂತ್ರವಾದಿಯೇ ನಡುಗತೊಡಗಿದ. ಬಹು ಹೊತ್ತು ಮಡದಿಯ ಬೆನ್ನಟ್ಟಿ ಓಡಿ ಕೂಗಿ ಕುಣಿದು ದಣಿದಿದ್ದ ಅರ್ಚಕರು ದೇಗುಲಕ್ಕೆ ಹೋಗಿ ಬಾಗಿಲು ತೆಗೆದರು. ಬಾಲೆಯರ 2 ಮೂರ್ತಿಗಳು ದೇವರ ಬಲಭಾಗದಲ್ಲಿ ನಿಂತು ನಸುನಗುತ್ತಿರುವುದನ್ನು ನೋಡಿದರು. ಕೂಡಲೇ ದೇಗುಲದ ಮುಂದೆ ಜನರೆಲ್ಲ ಕೂಡಿ ಜಯ ಜಯವೆಂದು ಘೋಷಿಸಿ ನಮಿಸಿ ಕೊಂಡಾಡಿದರು. ಆ ಕ್ಷಣ ದೇಗುಲದೊಳಗೆ ದಿವ್ಯ ಕಾಂತಿ ಬೀರಿತು. ಮಂಗಳವಾದ್ಯ ಮೊಳಗಿತು. ನಂದಾದೀಪ ಬೆಳಗಿತು. ಗಂಟಾರವ ಕೇಳಿಸಿತು. ತೇಜಪುಂಜ ವದನಾರವಿಂದಳಾಗಿ ಜ್ಯೋತಿರ್ಮಯಿಯಾಗಿ ಸಿರಿ ಪರಮೇಶ್ವರಿಯಂತೆ ತೋರಿ ಮೈದೋರಿ ಸುಕುಮಾರ ಕುಮಾರನೊಂದಿಗೆ ಅಬ್ಬಗ ದಾರಗರನ್ನು ಸೇರಿ ನಿಂತಳು. ನಂದಳಿಕೇಶ್ವರನ ಸುಂದರ ಬಂಧುರ ಮಂದಿರದ ಮುಂದೈ ತಂದು ಜನರೆಲ್ಲ ಕಂಡು ಪುನೀತರಾದರು. ಆನಂದ ತುಂದಿಲರಾಗಿ ಭಕ್ತಿಯಿಂದ ವಂದಿಸಿದರು. ಪರಮೇಶ್ವರಿಯ ಸಖಿ ನಾನು, ಸಿರಿ ಎನಿಸಿ ಭೂಮಿಯಲ್ಲಿ ಜನಿಸಿದೆನು, ಮೇಲೆ ದೇವರೆಡೆಯಲ್ಲಿರುವೆನು. ಈ ಬಳಗ ಬ್ರಹ್ಮನ ಗಣಗಳು, ಪಾರ್ವತಿಯ ವರ ಪಡೆದು ಇಳೆಗಿಳಿದವರು. ಹಲವು ಆಲಡೆಗಳನ್ನು ಸೇರಿ ನಾವು ಬಲು ವಿಧದ ಮಹಿಮೆಗಳ ತೋರುವೆವು. ಭಕ್ತಿಯಿಂದ ಸ್ಮರಿಸಿ ಪೂಜೆ ನೇಮ ಬಲಿ ತಂಬಿಲಗಳಿಂದ ಆರಾಧಿಸುವ ಭಕ್ತ ಜನರ ಇಷ್ಟ ಸಲಿಸಿ ಸಲಹುವೆವು ಎಂದು ಸುರಿ ಸಿರಿ ಕುಮಾರ ಬಳಗ ಸಮೇತಳಾಗಿ ಅಂತರ್ಧಾನಳಾದಳು. ಅಬ್ಬಗ ದಾರಗರು ದೇವರ ಬಲಭಾಗದಲ್ಲಿ ಮೂರ್ತಿ ರೂಪರಾಗಿ ಆರಾಧ್ಯರಾದರು. ಬಾಬು ಮುಗಿಂಡ್ ಮುಗಿಯಿತು ಎಂದರು. ವೀಳ್ಯ ಹಾಕಿಕೊಂಡರು. ರಾಯರು ನಾಸಕಾಗ್ರಕ್ಕೆ ನಶ್ಯ ಏರಿಸಿದರು. ನನ್ನ ಕಡೆ ನೋಡಿದರು. ಇಂದು ಬರೆದುದನ್ನೊಂದು ಸಲ ಓದು ಎಂದರು. ನಾನು ಓದಿ ಮುಗಿಸಿದೆ. ನಮ್ಮ ಇಷ್ಟದಂತೆ ಸಮಾಪ್ತಿಯಾಯ್ತಲ್ಲ, ಕತೆ ಸ್ವಾರಸ್ಯವಾಗಿದೆ. ನಾನು ಬರೆದುದು ಹೇಗಾಯಿತು ಹೇಳಿ ಎಂದೆ. ರಾಯರು ನಸುನಕ್ಕು ಚೆಲುವಿನ ಚಿತ್ರಕ್ಕೆ
ಕನ್ನಡಿಗನ್ನಡಿ, ಚಿನ್ನದ ಚೌಕಟ್ಟು, ಬಿರಿದು ಸುಗಂಧ ಬೀರುವ ಸುಂದರ ಸುಮವೆಂದು ಹೇಳಬಹುದು. ನಮಗೆ ಹೇಗಾದರೇನು, ವಾಚಕರಿಗೆ ಚೆಲುವಾಗಿ ಮೆಚ್ಚುಗೆಯಾದರಾಯಿತು. ಇದು ಕರ್ನಾಟಕದ ಮನೆ ಮನೆ ಸೇರಿ ಸುವಾಸನೆ ಹರಡಲಿ, ದೇವರ ದಯವಿರಲಿ ಎಂದು ಹರಸಿ ಪ್ರಶಂಸಿಸಿದರು. ಸುಗಂಧವಿದ್ದರೂ ವನಸುಮವಾಗದಿರಲಿ. ನಿಮ್ಮ ಹರಕೆ ಏನೆಂದು ಈಗ ಹೇಳುವಿರಾ? ಪಾಡ್ದನ ಪ್ರಾರಂಭದಿಂದ ಇಂದಿನ ಮುಕ್ತಾಯದವರೆಗೆ ಸರಾಗ ಸಾಗಿತು. ನನ್ನ ಷಷ್ಠಬ್ದಕ್ಕೆ ಸರಿಯಾಗಿ ನಿನ್ನ ಇಷ್ಟಾರ್ಥ ಪೂರ್ತಿಯಾಯಿತು. ಶ್ರೀ ಮಹಾಲಿಂಗೇಶ್ವರನಿಗೆ ರುದ್ರಾಭಿಷೇಕ ನನ್ನ ಹರಕೆ. ನಾಳೆ ಸಮಾರಂಭ ಸಮಯದಲ್ಲಿ ಸಲ್ಲಿಸೋಣ. ನೀವು ಹರಸಿದಂತೆ ಪರಮಾತ್ಮನ ಕೃಪೆಯಿಂದ ಈ ಪ್ರಫುಲ್ಲ ಪುಷ್ಪ ಪ್ರತಿ ಮನೆ ಸೇರಿ ಪರಿಮಳ ಪಸರುವುದೆಂದು ನನಗೆ ಪೂರ್ಣ ನಂಬಿಕೆ. ಪುಷ್ಪ ಪೂಜೆ ನನ್ನ ಕಿರು ಹರಕೆ ಎಂದು ಪರಮೇಶ್ವರನನ್ನು ಪ್ರಾರ್ಥಿಸಿದೆ. ಧನ್ಯವಾದಗಳು.